ಸೌತೆಕಾಯಿ ರವೆ ರೊಟ್ಟಿ ಯಾವ ಥರ ಮಾಡ್ಕೊಳೋದು ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕೆ ಏನೇನು ಬೇಕು ಅಂತ ನೋಡೋಣ. ಇವಾಗ ಒಂದು ಸೌತೆಕಾಯಿ, ಸ್ವಲ್ಪ ತೆಂಗಿನಕಾಯಿ ತುರಿದಿಟ್ಕೊಂಡಿದ್ದೀನಿ, 2 ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 1-2 ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಕ್ಯಾರೆಟು, ಕರ್ಬೇವಿನ ಸೊಪ್ಪು. ಇವಾಗ ನಾನು ಬಟ್ಲಿಗೆ ಸೌತೆಕಾಯಿ, ತೆಂಗಿನಕಾಯಿ ತುರಿ, 2 ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿರೋ ಅಂಥ ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಕ್ಯಾರೆಟ್ನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಉಪ್ಪಿಗೆ ಇನ್ನೂ ಜಾಸ್ತಿ ಬೇಕಾದರೆ ಹಾಕ್ಕೊಳ್ಳೋದಿದ್ದರೆ ಈ ಟೈಮಲ್ಲಿ ಹಾಕ್ಕೊಳ್ಳಿ, ಯಾಕಂದರೆ ಆಮೇಲೆ ರವೆ ಹಾಕಿದ್ಮೇಲೆ ಅಷ್ಟು ಉಪ್ಪು ಹಿಡಿಯಲ್ಲ. ನಾನು ಈ ಟೈಮಲ್ಲಿ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಅದು ಸೌತೆಕಾಯಿ, ಕ್ಯಾರೆಟು, ಈರುಳ್ಳಿಗೆಲ್ಲ ಚೆನ್ನಾಗಿ ಉಪ್ಪು ಹಿಡಿದು ಟೇಸ್ಟ್ ಬರುತ್ತೆ ರೊಟ್ಟಿ. ಇವಾಗ ನಾನು 1 ಬಟ್ಲಷ್ಟು ಚಿರೋಟಿ ರವೆನ ತೊಗೊಂಡಿದ್ನಲ್ವ, ಆ ಚಿರೋಟಿ ರವೆನ ಹಾಕ್ತಾಯಿದ್ದೀನಿ. ನೀವು ರವೆ ಹಾಕಬೇಕಾದ್ರೆ ನೋಡಿಬಿಟ್ಟು ಹಾಕ್ಕೊಳ್ಳಿ, ಜಾಸ್ತಿ ಆದರೆ ಮತ್ತೆ ಅಷ್ಟು ಚೆನ್ನಾಗಿ ಆಗೋಲ್ಲ. ನೀವು ಕಲಿಸ್ತಾ ಗೊತ್ತಾಗುತ್ತೆ ನಿಮಗೆ ಎಷ್ಟು ರವೆ ಹಾಕ್ಕೋಬೇಕು ಅಂತ. ನೀರಂತೂ ಇದಕ್ಕೆ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ. ನೀರು ಹಾಕೋದ್ರಿಂದ ಇದು ತುಂಬಾ ತೆಳ್ಳಗಾಗ್ಬಿಡುತ್ತೆ ಹಿಟ್ಟು. ಇದು ಅಕ್ಕಿ ಹಿಟ್ಟು ಥರ ಅಲ್ಲ, ಅಂದರೆ ಅಕ್ಕಿ ಹಿಟ್ಟು, ರಾಗಿ ಹಿಟ್ಟು ಆದರೆ ಸ್ವಲ್ಪ ನೀರು ಜಾಸ್ತಿ ಹಿಡಿಯುತ್ತೆ. ಇದು ರವೆ ಅಷ್ಟು ನೀರು ಹಿಡಿಯಲ್ಲ. ಹಾಗಾಗಿ ಸೌತೆಕಾಯಿ ಮತ್ತು ಕ್ಯಾರೆಟು, ಈರುಳ್ಳಿ ಇರುತ್ತಲ್ವ, ಅದೇ ನೀರು ಬಿಟ್ಕೊಳುತ್ತೆ. ನಾನು ಒಂಚೂರು ನೀರು ಇದಕ್ಕೆ ಮಿಕ್ಸ್ ಮಾಡಿಲ್ಲ, ಹಾಗೆ ಕಲಿಸ್ಕೊಂಡಿರೋದು. ಸೌತೆಕಾಯಿಲೇ ನೀರು ಬಿಟ್ಕೊಂಡಿರುತ್ತೆ ಅಲ್ವ, ಹಾಗಾಗಿ ಸ್ವಲ್ಪ ನೀರು ನಾನು ಮಿಕ್ಸ್ ಮಾಡಿಲ್ಲ, ಒಂಚೂರು ಮಿಕ್ಸ್ ಮಾಡಿಲ್ಲ. ನೀವು ನೀರು ಜಾಸ್ತಿ ಮಾಡ್ತೀವಿ ನಾವು, ನಮ್ಮ ಮನೇಲಿ ಜಾಸ್ತಿ ಜನ ಇದ್ದಾರೆ ಅನ್ನೋರು ಸ್ವಲ್ಪ ನೀರನ್ನು ನೋಡಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಫಸ್ಟಿಗೆ ನೀವು ಅಕ್ಕಿ ಹಿಟ್ಟು ಥರ ನಾವೇನು ಅಕ್ಕಿ ಹಿಟ್ಟಿಗೆ ರೊಟ್ಟಿ ಮಾಡಲಿಕ್ಕೆ ಅಕ್ಕಿ ಹಿಟ್ಟು ಕಲಿಸ್ತೀವಿ, ಅವಾಗ ನೀರು ಹಾಕ್ಕೊಳೋ ಥರ ನೀವು ನೀರನ್ನು ಹಾಕ್ಕೊಳಕ್ಕೆ ಹೋಗ್ಬಿಡಿ, ಜಾಸ್ತಿ ಆಗಿಬಿಡುತ್ತೆ. ಇವಾಗ ನಾನು ಈ ಪೇಪರ್ ಮೇಲೆ ಒಂಚೂರು ಎಣ್ಣೆನ ಸವರ್ಬಿಟ್ಟು ರೊಟ್ಟಿನ ತಟ್ಕೊಳ್ತೀನಿ. ಈ ಪೇಪರ್ ಏನಪ್ಪ ಅಂದರೆ ಹೋಳಿಗೆ ಪೇಪರ್ ಅಂತಾರೆ, ರೊಟ್ಟಿ ಪೇಪರ್ ಅಂತಾರೆ. ಇದು ಎಲ್ಲ ಗ್ರೋಸರಿ ಶಾಪಲ್ಲೂ ಸಿಗುತ್ತೆ. ಹೋಳಿಗೆ ಪೇಪರ್, ರೊಟ್ಟಿ ಪೇಪರ್ ಅಂದರೆ ಯೂಸ್ ಆ್ಯಂಡ್ ಥ್ರೋ ಅಲ್ಲ ಇದು. ಬೇಕಾದ್ರೆ ನೀವು ಎನಿ ಟೈಮ್ ಮಾಡ್ಕೋಬೋದು ಈ ಪೇಪರ್ ಮೇಲೆ. ಆಮೇಲೆ ಹಂಚ ಮೇಲೆ ಹಾಕಿದಾಗ ಸುಡೋದು ಆ ಥರ ಎಲ್ಲ ಆಗೋಲ್ಲ. ನೀವು ಈ ಥರ ಪೇಪರ್ ತಂದುಕೊಂಡ್ರೆ ತುಂಬಾ ಈಸಿ ಆಗುತ್ತೆ. ತಾಳಿಪಟ್ಟು ಮಾಡಬೇಕಾದ್ರೆ, ಈ ಥರ ಸೌತೆಕಾಯಿ ರವೆ ರೊಟ್ಟಿ ಮಾಡಬೇಕಾದ್ರೆ ಈ ಥರ ಎಲ್ಲ ತುಂಬಾ ಈಸಿ ಆಗುತ್ತೆ. ಈ ರೊಟ್ಟಿನ ನೀವು ಪ್ಲಾಸ್ಟಿಕ್ ಕವರ್ ಮೇಲೆ ಮಾಡೋಕ್ಕಾಗಲ್ಲ. ಯಾಕಪ್ಪ ಅಂದರೆ ಅದು ಪ್ಲಾಸ್ಟಿಕ್ ಕವರ್ ಮೇಲಿಂದ ಇದು ರೊಟ್ಟಿ, ನಾರ್ಮಲ್ ರೊಟ್ಟಿ ನಾವೇನು ಎತ್ಕೊಳ್ತೀವಿ ಆ ಥರ ರೊಟ್ಟಿನ ಎತ್ಕೊಳಕ್ಕೆ ಬರಲ್ಲ ಇದು ಕವರ್ ಮೇಲಿಂದ. ಯಾಕಂದರೆ ಇದು ಸ್ವಲ್ಪ ರವೆ ಮತ್ತು ಸೌತೆಕಾಯಿ ಎಲ್ಲ ಆಗಿರೋದ್ರಿಂದ ಇದು ಅಂಟ್ಕೊಂಡಿರುತ್ತೆ ಪೇಪರಿಗೆ. ಹಾಗಾಗಿ ನಾವು ಡೈರೆಕ್ಟಾಗಿ ಹಂಚ ಮೇಲೇ ಈ ಪೇಪರ್ನ ಹಾಕಿ ರೊಟ್ಟಿನ ಅದ್ರ ಮೇಲೆ